ಅಧ್ಯಕ್ಷ ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಅಣ್ಣ ವೈಖರಿ ಅವರೇ, ಅದೇ ರೀತಿಯಾಗಿ ಇನ್ನೊಬ್ಬ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಪ್ರಕಾಶ್ ವಂತಿ ಸಾಬ್ರೆ, ಇನ್ನೊಬ್ಬರು ಸೋದರಾದಂತ ಸನ್ಮಾನ್ಯ ಶ್ರೀ ಮಹಾಪೌರರ ಮಾಜಿ ಸದಸ್ಯ ಮತ್ತು ಇನ್ನೂ ಅನೇಕ ಸಹೋದ್ಯೋಗಿಗಳಾದ ಇವತ್ತ ಅನ್ನ ಸಂತರ್ಪಣೆ 2570ನೇ ವೈಶಾಖ ಬುದ್ಧ ಪೂರ್ಣಿಮೆಯ ಅಂಗವಾಗಿ 10 ವರ್ಷಗಳಿಂದ ಸುರೇಶ್ ವೈಖರಿ ಅವರು ಅನ್ನ ಸಂತರ್ಪಣೆ ಮಾಡುತ್ತಾ ಬಂದಿದ್ದಾರೆ. ಅನ್ನ ಸಂತರ್ಪಣೆ ಅಂತಂದ್ರ ಜನರಲ್ಲಿ ಬಹಳ ದುಡ್ಡು ಇರ್ತದ, ಬಹಳ ಸೌಕರ್ಯ ಇರ್ತಾರ, ಮಾಡ್ತಕ್ಕಂತ ಇಚ್ಛಾಶಕ್ತಿ ಇರೋದಲ್ಲ ಅನ್ನದಾನ. ಸನ್ಮಾನ್ಯ ಶ್ರೀ ಸುರೇಶ್ ವೈಖರಿ ಅವರು ಜಗತ್ತು ಮನೆಯಾಗ ನಾನು ಫಸ್ಟ್ ಹೋದಾಗ ಅವ್ರ ಮನೆ ಹೆಂಗಾಗಪ್ಪ ಅಂತಂದ್ರೆ ಏಜೆನ್ಸಿ RCC ಇಲ್ಲ, ಏನಿಲ್ಲ. ಅವರು ಅಂತ ವ್ಯಕ್ತಿ ಸುರೇಶ್. ಅನ್ನ ದಾಸೋಗದ ಶಾಣಬಸಪ್ಪ ಇದ್ದಂಗತ, ಉಳಿದ ಶಾಣಬಸಪ್ಪ ವರ್ಷಕ್ಕೊಮ್ಮೆ ಅವ್ರು ಹೆಂಗ್ ಮಾಡ್ತಾರ ಆ ತರ ಮಾಡ್ಕೊಂತ ಬಂದಿರ್ತಕ್ಕಂತ ಶ್ರೀ ಸುರೇಶ್ ವೈಖರಿ ಅವರು ಬುದ್ಧ ಪೂರ್ಣಿಮಾ ದಿನ ಅನ್ನ ಸಂತರ್ಪಣೆಯನ್ನು ಕೈಗೊಂಡಿದ್ದಾರೆ. ನೋಡ್ರಿ ಎಷ್ಟು ಜನ ಊಟ ಮಾಡಕತ್ತಿದ್ದಾರೆ. ಸತತವಾಗಿ ಒಬ್ಬರೇ, ಈಗ ನಾವು 1 ವರ್ಷದಿಂದ ನಾವು ಕೂಡ ಕೈ ಜೋಡ್ಸಕತ್ತೀವಿ. ಸತತವಾಗಿ ಒಬ್ಬರೇ ಒನ್ ಮ್ಯಾನ್ ಆರ್ಮಿ ಅಂತಾರಲ್ಲ, ಒನ್ ಮ್ಯಾನ್ ಆರ್ಮಿಗೆ ಸತತವಾಗಿ ಅವರು ಅನ್ನ ಸಂತರ್ಪಣೆ ಮಾಡ್ಕೊಂಡಿರ್ತಾರ. ಆದ ಕಾರಣ ಅವರಿಗೆ, ಅವರ ಪರಿವಾರರಿಗೂ, ಅವರ ಕುಟುಂಬದವರಿಗೂ ಇನ್ನೂ ಆಯುಷ ಅಂತಸ್ತು ಕೊಡ್ಲಂತೆ, ಸಂಪತ್ತು ಕೊಡ್ಲಂತೆ